ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ವಿಶ್ವ ಕ್ಯಾನ್ಸರ್ ದಿನ. ಈ ಸಂದರ್ಭದಲ್ಲಿ ಕ್ಯಾನ್ಸರ್ ಅಂದರೆ ಏನು, ಯಾಕೆ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇದೆ, ಯಾವ ರೀತಿಯ ಲಕ್ಷಣಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಈಗ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ HR ತಿಮ್ಮಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ಕೇಳುಗರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಹಾಗೆ 2026ನೇ ಸಾಲಿನ ಹಾರ್ದಿಕ ಶುಭಾಶಯಗಳು. ಸರ್, ಈಗ ಈ ಒಂದು ಇವತ್ತಿನ ದಿನವನ್ನು ಕ್ಯಾನ್ಸರ್ ದಿನ ಅಂತ ಹೇಳಿ ಗುರುತಿಸಲಾಗುತ್ತೆ. ಹೌದು. ಈ ಕ್ಯಾನ್ಸರ್ ದಿನದ ಒಂದು ಮಹತ್ವ ಇವತ್ತಿನ ಸಂದರ್ಭದಲ್ಲಿ ಏನು? ಪ್ರತಿ ವರ್ಷ ಫೆಬ್ರವರಿ 4ನೇ ತಾರೀಕನ್ನು ನಾವು ವಿಶ್ವ ಕ್ಯಾನ್ಸರ್ ದಿನ ಅಂತ ಹೇಳಿಬಿಟ್ಟು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಭಾಳ ಪ್ರಮುಖವಾದ ಉದ್ದೇಶ ಏನಪ್ಪ ಅಂತಂದರೆ, ಜನಸಾಮಾನ್ಯರಲ್ಲಿ ಈ ಮಾರಕವಾದ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಆ ಮೂಲಕ ಅಮೂಲ್ಯವಾದ ಜೀವಗಳನ್ನು ಉಳಿಸುವಂಥ ಪ್ರಯತ್ನ ಮಾಡೋದಕ್ಕೋಸ್ಕರನೇ ಪ್ರತಿ ವರ್ಷ ಫೆಬ್ರವರಿ 4ನ್ನು ಗುರುತಿಸಲಾಗಿದೆ. ಹಾಗಂತ ಬರೀ ಫೆಬ್ರವರಿ 4 ಮಾತ್ರ ಮಾಡಬೇಕಂತಿಲ್ಲ. ನಿರಂತರವಾಗಿ ಮತ್ತು ನಿಯಮಿತವಾಗಿ ನಾವು ಕ್ಯಾನ್ಸರ್ ಬಗ್ಗೆ ಅರಿವನ್ನು ಮೂಡಿಸಿದರೆ ಅಮೂಲ್ಯ ಜೀವನ ಉಳಿಸ್ಬೋದು. ಹೇಗೆ ಅಂತ ನೀವು ಕೇಳಿದರೆ, ಪ್ರತಿಯೊಂದು ಜೀವಿಗೂ ಅದು ಬೇರೆ ಬೇರೆ ರೀತಿಯ ಸಾವುಗಳು ಬರ್ತವೆ. ಅದರಲ್ಲಿ ಕಾಯಿಲೆಗಳಿರ್ಬೋದು, ಈ ರೀತಿ ಕ್ಯಾನ್ಸರ್ಗಳಿರ್ಬೋದು, ಈ ಥರ ಬರ್ತಾ ಇರ್ತವೆ. ಕ್ಯಾನ್ಸರ್ ಯಾಕೆ ಅಷ್ಟು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ಇದು 100ಕ್ಕೆ 100ರಷ್ಟು ಗುಣಮುಖವಾಗುವಂತಹ ಕಾಯಿಲೆ. ಆರಂಭಿಕ ಹಂತದಲ್ಲಿ ಈಗ 4 ಹಂತಗಳಿದೆ ಕ್ಯಾನ್ಸರ್. ಪ್ರತಿ ಕ್ಯಾನ್ಸರ್ ಕಾಯಿಲೆಯಲ್ಲಿ 4 ಹಂತ ಇದೆ. ಜೊತೆಗೆ ಇನ್ನೊಂದು ಕ್ಯಾನ್ಸರ್ ಇನ್ ಸಿಟು ಅಂತ ಹೇಳ್ತೀವಿ. ಇನ್ ಸಿಟು ಅಂದರೆ ಆರಂಭಿಕ ಮೂಲ ಸ್ಥಾನದಲ್ಲೇ ಇರುತ್ತೆ. ಈ ಮೂಲ ಸ್ಥಾನದಲ್ಲಿ ಇದ್ದದ್ದು 1 ಮತ್ತು 2ನೇ ಹಂತಗಳಲ್ಲಿ ನಾವು ಪತ್ತೆಯನ್ನು ಮಾಡಿದಲ್ಲಿ ಇದು ಎಲ್ಲೂ ಕೂಡ ದೇಹದ ವಿವಿಧ ಭಾಗಗಳಿಗೆ ಹರಡಿರೋದಿಲ್ಲ. ಹರಡದೇ ಇರೋದಕ್ಕಿಂತ ಮೊದಲೇ ನಾವು ಪತ್ತೆ ಮಾಡಿದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಪತ್ತೆ ಮಾಡೋದು. ಇಲ್ಲಿ ಉದ್ದೇಶ ಇಷ್ಟೇ: ಆರಂಭಿಕ ಪತ್ತೆ, ಶೀಘ್ರ ಪತ್ತೆ, ಶೀಘ್ರ ಚಿಕಿತ್ಸೆ ಮತ್ತು ಸಂಪೂರ್ಣ ಚಿಕಿತ್ಸೆ, ಗುಣಮುಖರಾಗುವಂಥ ಚಿಕಿತ್ಸೆ ಸಂಪೂರ್ಣ ಆದಲ್ಲಿ ಸಂಪೂರ್ಣವಾಗಿ ಆತ ಗುಣಮುಖನಾಗಿ ಎಂದಿನಂತೆ ತನ್ನ ಜೀವನವನ್ನು ನಡೆಸ್ಬೋದಾಗಿದೆ. ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ಕ್ಯಾನ್ಸರ್ ಅಂದರೆ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹೌದು ಡಾಕ್ಟರ್, ಈ ಕ್ಯಾನ್ಸರ್ ಅಂದರೆ ಮುಖ್ಯವಾಗಿ ಏನಿದೆ? ಕ್ಯಾನ್ಸರ್ ಅಂದರೆ ಭಾಳ ಸರಳವಾಗಿ ಏನಂದರೆ, ನಮ್ಮ ದೇಹದಲ್ಲಿ ಬಿಲಿಯನ್ ಗಟ್ಟಲೆ ಜೀವಕೋಶಗಳಿದೆ, ಸೆಲ್ಸ್ ಅಂತ ಹೇಳ್ತೀವಿ ನಾವು. ಈ ಸೆಲ್ಸ್ ಮಲ್ಟಿಪ್ಲೈ ಆಗ್ತಾನೆ ಹೋಗಬೇಕು. ಅದು ವಯಸ್ಸಾಗ್ತವೆ ಹೊಸ ಸೆಲ್ಗಳು ಬರಬೇಕಾಗತ್ತೆ. ಹೊಸ ಜೀವಕೋಶಗಳು ಬರುವಾಗ ಹಳೆ ಜೀವಕೋಶ ನಶಿಸಿ ಹೋಗುತ್ತೆ. ಇದರಲ್ಲಿ ನಾವು ಮೈಟೋಸಿಸ್ ಮತ್ತು ಅಂತ ಹೇಳ್ತೀವಿ, ಅದು ಸೆಲ್ ಡಿವಿಷನ್ ಅಂತ ಹೇಳ್ತೀವಿ, ಮಿಯೋಸಿಸ್ ಮತ್ತು ಮೈಟೋಸಿಸ್. ಇಲ್ಲಿ ಏನಾಗುತ್ತೆ, ಅದರದ್ದೇ ಒಂದು ಕ್ರಮಬದ್ಧವಾದ ಸೆಲ್ ಡಿವಿಷನ್ ಆಗುತ್ತೆ. ಈ ಸೆಲ್ ಡಿವಿಷನ್ನಲ್ಲಿ ಕ್ರಮಬದ್ಧವಾಗದೆ ಅನಿಯಮಿತವಾಗಿ, ಅನಪೇಕ್ಷಿತವಾಗಿ, ವಿಪರೀತವಾಗಿ ಸೆಲ್ ಡಿವಿಷನ್ ಆಗಿ ಮಾಮೂಲಿ ಏನು ಸೆಲ್ ಮಾರ್ಫಾಲಜಿ ಇದೆ ಅಥವಾ ಮೂಲ ರಚನೆ ಏನಿದೆ, ಜೀವಕೋಶದ ರಚನೆ ಅಲ್ಲದೆ ಅರ್ಧಂಬರ್ಧ ಇದ್ದಂಥದ್ದಾಗಲಿ ಅಥವಾ ಮಾಮೂಲಿ ಜೀವಕೋಶಕ್ಕಿಂತ ವಿಭಿನ್ನವಾಗಿ ಯಥೇಚ್ಛವಾಗಿ ಸೆಲ್ ಉತ್ಪಾದನೆ ಆಗ್ತವೆ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಉತ್ಪಾದನೆ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಈಗ ಕರಳಲ್ಲಾಗ್ಬೋದು, ಮೂಳೆಯಲ್ಲಾಗ್ಬೋದು, ಲಿವರಲ್ಲಾಗ್ಬೋದು, ಮೆದುಳಲ್ಲಾಗ್ಬೋದು, ದೇಹದ ಯಾವುದೇ ಭಾಗದಲ್ಲೂ ಕೂಡ ಈ ಅರ್ಬುದ ಅಂತ ನಾವು ಕನ್ನಡದಲ್ಲಿ ಕ್ಯಾನ್ಸರ್ ಸೆಲ್ಲು ಅನಿಯಮಿತವಾಗಿ ಬೆಳೀತಾ ಹೋಗುತ್ತೆ. ಬೆಳೀತಾ ಹೋಗೋದು ಅಷ್ಟೇ ಅಲ್ಲ, ಅದು ಅಕ್ಕಪಕ್ಕದ ಇತರೆ ಅಂಗಾಂಶಗಳನ್ನು ಒಳಗೊಳ್ಳುತ್ತೆ. ಹಾಗೂ ಸ್ಟೇಜ್ 3, 4 ಈ 3 ಮತ್ತು 4ನೇ ಹಂತಕ್ಕೆ ಹೋದ ಕೂಡಲೇ ಏನಾಗುತ್ತೆ, ಅದು ರಕ್ತದ ಮೂಲಕ ಮತ್ತು ದುಗ್ಧ ನಾಳಗಳ ಮೂಲಕ, ನಾವು ಲಿಂಫ್ಯಾಟಿಕ್ಸ್ ಅಂತ ಹೇಳ್ತೀವಿ, ಇದರ ಮೂಲಕ ದೇಹದ ನಾಡಿಯನ್ನು ತಲುಪುತ್ತೆ. ಈ ಕ್ಯಾನ್ಸರ್ ಸೆಲ್ಗಳು ಎಲ್ಲೆಲ್ಲಿ ಹೋಗಿ ಬೀಜವನ್ನು ಮಾಡುತ್ತೋ, ಎಲ್ಲೆಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೋ, ಅಲ್ಲೆಲ್ಲ ಕೂಡ ಈ ಕ್ಯಾನ್ಸರ್ ಸೆಲ್ ಅಲ್ಲೂ ಕೂಡ ಬೆಳೆಯುತ್ತೆ. ಇದಕ್ಕೆ ನಾವು ಮೆಟಾಸ್ಟೇಸಿಸ್ ಅಂತ ಹೇಳ್ತೀವಿ. ಈ ಉದಾಹರಣೆಗೆ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಅಂತೀವಿ. ಪ್ರೈಮರಿ ಸೆಲ್ಸ್ ಅಂತಂದರೆ ಎಲ್ಲಿ ಮೂಲವಾಗಿ ಕ್ಯಾನ್ಸರ್ ಸೆಲ್ ಉತ್ಪತ್ತಿ ಆಯಿತು, ಅಲ್ಲಿ ಬೆಳವಣಿಗೆ ಗಂಟೆ ಆಯಿತು, ಅಲ್ಲಿಂದ ಅದು ಪ್ರೈಮರಿ ಕ್ಯಾನ್ಸರ್. ಸೆಕೆಂಡರಿ ಕ್ಯಾನ್ಸರ್ ಅಂತಂದರೆ ಈ ಸೆಲ್ಗಳು ದೇಹದ ವಿವಿಧ ಭಾಗದ ಎಲ್ಲೆಲ್ಲಿ ಹೋಗಿದೆ. ಉದಾಹರಣೆಗೆ ಲಿವರಲ್ಲಿ ಇದ್ದದ್ದು ಬೋನ್ಗೆ ಹೋಗ್ಬೋದು, ಶ್ವಾಸಕೋಶಕ್ಕೆ ಹೋಗ್ಬೋದು, ಮೆದುಳಿಗೆ ಹೋಗ್ಬೋದು, ಕಣ್ಣಿಗೆ ಹೋಗ್ಬೋದು, ಚರ್ಮಕ್ಕೆ ಬರ್ಬೋದು, ವಿವಿಧ ಭಾಗಗಳಿಗೆ ಹೋದ ಅದು ಮೆಟಾಸ್ಟೇಸಿಸ್. ಈ ಎರಡನೇ ಅಂತ ಒಂದು ದಾಟಿದ ಕೂಡಲೇ ನಮ್ಮ ಕೈಲಿಲ್ಲ, ಅವಾಗ ಏನು ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಹೇಗೆ ನಿಯಂತ್ರಿಸ್ಬೋದು, ಈತನ ಆಯಸ್ಸನ್ನು ಎಷ್ಟು ದಿವಸ ಮುಂದೂಡ್ಬೋದು ಅನ್ನೋದಷ್ಟೇ ನಮ್ಮ ಕೈಲಿರುವಂಥದ್ದು. ಡಾಕ್ಟರ್, ಈಗ ಮುಂಚೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಬಹಳ ವಿರಳ ಅಂತ ಇತ್ತು. ಆದರೆ ಈಗ
ಈವನ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ, ನಗರ ಪ್ರದೇಶಗಳಲ್ಲೂ ಹೇಗೂ ಇದೆ. ಈ ರೀತಿಯಾಗಿ ಕ್ಯಾನ್ಸರ್ನ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ, ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಬಹಳ ಪ್ರಮುಖವಾದ ವಿಷಯವನ್ನು ತಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಕ್ಯಾನ್ಸರ್ ಹೆಚ್ಚಾಗಿದೆ ಅನ್ನೋದಕ್ಕಿಂತ ಕ್ಯಾನ್ಸರ್ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಜಾಸ್ತಿ. ಹಿಂದೆ ಈಗ 30-40 ವರ್ಷದ ಹಿಂದೆ ಇದ್ದ ವೈದ್ಯಕೀಯ ಸೌಲಭ್ಯಗಳಿಗೂ ಈಗಿನ ವೈದ್ಯಕೀಯ ಸೌಲಭ್ಯಗಳಿಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ನಮಗೆ ಆರೋಗ್ಯ ಸೌಲಭ್ಯಗಳು, ಮೂಲಸೌಕರ್ಯಗಳು ಕೂಡ ಅತಿ ವ್ಯಾಪಕವಾಗಿ ಸಿಕ್ಕಿದೆ. ಖಾಸಗಿ ವಲಯ ಇರ್ಬೋದು ಅಥವಾ ಸರ್ಕಾರಿ ವಲಯ ಕೂಡ ಇರ್ಬೋದು. ನಮಗೆ ಎಲ್ಲ ವೈದ್ಯಾಧಿಕಾರಿಗಳಿಗೆ ಒಂದು ಬೇಸಿಕ್ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ನೀಡಿರುತ್ತಾರೆ. ಯಾವ ಕ್ಯಾನ್ಸರ್ ಬಂದರೆ ಗುಣಲಕ್ಷಣಗಳು ಏನಿರ್ತವೆ, ರೋಗ ಲಕ್ಷಣ ಏನಿರ್ತವೆ, ಅದನ್ನು ಹೇಗೆ ಪತ್ತೆ ಮಾಡ್ಬೋದು ಅನ್ನೋ ಬೇಸಿಕ್ ನಾಲೆಜ್ ಅವ್ರಿಗೆ ಕೊಟ್ಟಿರ್ತೀವಿ. ಆ ದೃಷ್ಟಿಯಿಂದ ಬಹುತೇಕ ಈಗ ಅನುಮಾನ ವ್ಯಕ್ತಪಡಿಸಿ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದ ಕೂಡಲೇ ಚಿಕಿತ್ಸೆ ಅಲ್ಲಿರಲ್ಲ, ಅವಾಗ ಏನು ಮಾಡ್ತಾರೆ, ಜಿಲ್ಲಾಸ್ಪತ್ರೆಗಳಿಗಾಗಲಿ ಅಥವಾ ಎಲ್ಲಿ ಚಿಕಿತ್ಸೆ ಲಭ್ಯ ಇರುತ್ತೋ, ಸರ್ಕಾರಕ್ಕೆ ವ್ಯವಸ್ಥೆ ಇರುತ್ತೋ ಅಥವಾ ಖಾಸಗಿ ಇರುತ್ತೋ, ಅವರವರ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ಹೋಗಿ ಚಿಕಿತ್ಸೆಯನ್ನು ಪಡೀತಾರೆ. ಇದು ಒಂದು. ಎರಡನೇದು, ಪ್ರಕರಣಗಳು ಒಂದಷ್ಟು ಗಮನಾರ್ಹವಾಗಿ ಜಾಸ್ತಿ ಆಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಈಗ ನಮಗೆ ನಮ್ಮ ದೈನಂದಿನ ಪದ್ಧತಿ, ನಾವು ಅಳವಡಿಸ್ಕೊಂಡಿರೋ ಆಹಾರ ಪದ್ಧತಿ ಇರ್ಬೋದು, ನಾವು ತಿನ್ನುವ ಪದಾರ್ಥಗಳಿರ್ಬೋದು, ನಮ್ಮ ಚಟಗಳಿರ್ಬೋದು. ಚಟಗಳಲ್ಲಿ ಪ್ರಮುಖವಾದ ಚಟ, ನಾನು ಕಾರಣಗಳಿಗೆ ಬಂದುಬಿಡ್ತೀನಿ, ಈಗ ಕೇಳಿರೋದ್ರಿಂದ ಹೇಳಿಬಿಡ್ತೀನಿ. ಸಿಗರೇಟು ಅಥವಾ ತಂಬಾಕು ಉತ್ಪನ್ನಗಳ ಸೇವನೆ, ನಾನು ಸಿಗರೇಟ್ ಒಂದೇ ಹೇಳಿದ್ರೆ, ತಂಬಾಕು ಉತ್ಪನ್ನಗಳ ಸೇವನೆ, ಅತಿಯಾದ ಆಲ್ಕೋಹಾಲ್ ಸೇವನೆ, ಆಹಾರ ಈಗಾಗಲೇ ಹೇಳಿದೆ ನಾನು. ಆಹಾರದಲ್ಲಿ ಈ ನಾನ್ ಸ್ಟಿಕ್ ತವ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಅಡುಗೆ ಮನೆ ಬಳಸ್ತಾರೆ, ಅದು ಕೂಡ ಕರುಳಿನ ಕ್ಯಾನ್ಸರ್ಗೆ ಮೂಲ ಕಾರಣ ಆಗಬಹುದು. ನಾವು ಹೋಟೆಲ್ಗಳಿಂದ ಅಥವಾ ಇತರೆ ಯಾವುದೇ ಆಹಾರವನ್ನು ಮಾರುವಂಥ ಸ್ಥಳಗಳಿಂದ ನಾವು ಬಿಸಿಯಾದ ಆಹಾರ ಪದಾರ್ಥವನ್ನು ಪ್ಲಾಸ್ಟಿಕ್ ತೊಟ್ಟೆನಲ್ಲಿ ಹಾಕ್ಕೊಡ್ತಾರೆ. ಇದು ಅತ್ಯಂತ ಮಾರಕ. ಯಾಕೆ ಬಿಸಿ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕ್ಬಾರ್ದು ಅಂತಂದರೆ, ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಅದರಲ್ಲಿರುವ ರಾಸಾಯನಿಕ ಆಹಾರದ ಜೊತೆಗೆ ಸೇರ್ಕೊಳ್ಳೋದು. ಆಹಾರ ಜೊತೆ ಸೇರಿದಾಗ ನಾವೇನು ಮಾಡ್ತೀವಿ, ನಾವು ಹೋಟೆಲಿಂದ ಮನೆಗೆ ಬರೋಷ್ಟೊಳಗೆ ಕನಿಷ್ಠ ಅಂದ್ರೆ ಅರ್ಧ ಗಂಟೆನಾದರೂ ಬೇಕು. ಮತ್ತೆ ಮನೆಯಲ್ಲಿ ಅದನ್ನು ಇಟ್ಟು ತಟ್ಟೆಗೆ ಹಾಕಿ ತಿನ್ನೋಷ್ಟೊಳಗೆ ಇನ್ನೊಂದು 10 ನಿಮಿಷ ಅಥವಾ 1/4 ಗಂಟೆ ಆಗ್ಬೋದು. ಎಷ್ಟು ಕರ್ಗೋಯ್ತು. ಸೊ ಇದು ಎಲ್ಲ ನಮ್ಮ ದೇಹವನ್ನು ಸೇರ್ತಿದ್ದು ಕೂಡ ಕ್ಯಾನ್ಸರ್ಗೆ ಕಾರಣ. ಜೊತೆಗೆ ಸೋಂಕುಗಳು ಇದ್ದಾವೆ, ವೈರಸ್ ಸೋಂಕಿದೆ, ಪ್ಯಾರಾಸೈಟ್ಸ್ ಸೋಂಕಿದೆ. ಇದು ಜೊತೆಗೆ ವೈಯಕ್ತಿಕವಾಗಿ ಅನುವಂಶ ಕೂಡ ಬರುವ ಸಾಧ್ಯತೆ ಕೂಡ ಇದೆ. ಇವೆಲ್ಲ ಕಾರಣಗಳಿಂದಾಗಿ ಈಗ ಈ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಿದೆ ಅಂತ ನಮಗೆ ಅನ್ಸುತ್ತೆ. ಈಗ ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಕ್ಯಾನ್ಸರ್ಗಳು, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರ್ಗಳಿವೆ, ಯಾವ ರೀತಿಯಾದಂತಹ ಕ್ಯಾನ್ಸರ್ಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ ಡಾಕ್ಟರ್? ಈಗ ನಮಗೆ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ನಾವು ತಿಳ್ಕೊಬೇಕಾದ್ರೆ, ಸಾಮಾನ್ಯ ಗಂಡಸರಲ್ಲಿ ಬಾಯಿಯ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗಳು ಪ್ರಮುಖವಾಗಿ ಕಾಣಿಸುತ್ತೆ ಮತ್ತು ಸಾವಿಗೆ ಇದು ಅತಿ ಪ್ರಮುಖ. ಹಾಗೂ ಈ ತಂಬಾಕು ಸೇವನೆಯಿಂದ ಬರುವಂಥ ಕ್ಯಾನ್ಸರ್ಗಳೇ 70-80% ಅತಿ ಹೆಚ್ಚು ಬರುವಂಥದ್ದು. ಎರಡನೇ ಅತಿ ಪ್ರಮುಖ ಕಾರಣ ನಾವು ಮಹಿಳೆಯರಲ್ಲಿ ತಗೋಬೇಕು. ಇದರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭ ಕೊರಳಿನ ಕಂಠದ ಕ್ಯಾನ್ಸರ್ ಪ್ರಮುಖವಾಗಿ ಕಾಣಿಸುತ್ತೆ. ಇಲ್ಲಿ ಲೀಡಿಂಗ್ ಕಾಸ್ ಫಾರ್ ಡೆತ್ ಹೆಣ್ಮಕ್ಳಲ್ಲಿ ಪ್ರಮುಖವಾಗಿ ಸಾವಿಗೆ ಕಾರಣವಾಗುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್. ಸೊ ಹೆಣ್ಮಕ್ಳಲ್ಲಿ ಕಾಣಬರುವ ಕ್ಯಾನ್ಸರ್ಗಳಲ್ಲಿ ಮೆಜಾರಿಟಿ ಬಹುಪಾಲು ಸ್ತನದ ಕ್ಯಾನ್ಸರ್ಗೆ ಹೋಗುತ್ತೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಕೂಡ ಅಷ್ಟೇ ಪ್ರಮುಖವಾಗಿದ್ದು. ನಾವು ಗಮನಿಸಬೇಕಾದದ್ದು ಇಲ್ಲಿ ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವ ವೈರಸ್ಸಿಂದ ಬರುವಂಥ ಕಾಯಿಲೆ. ಇದನ್ನು ಬಹುತೇಕ ನಾವು 99% ತಡೆಗಟ್ಟಬಹುದು. ಈಗ ವೈರಸ್ಸಿಂದ ಅಂತ ತಾವು ಹೇಳಿದಾಗ ಅದಕ್ಕೇನಾದರೂ ವ್ಯಾಕ್ಸಿನೇಷನ್ ಇರ್ತದೆ ಹೇಗೆ? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ತಾವು ಏನು ಹೇಳ್ತಾ ಇದ್ದೀರಾ, ಈ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರೈವೇಟಲ್ಲಿ ಈಗಾಗಲೇ HPV ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ನಮ್ಮ ಆರೋಗ್ಯ ವ್ಯವಸ್ಥೆ ಒಳಗೆ ಈ ವರ್ಷದಿಂದ ನಾವು HPV ವ್ಯಾಕ್ಸಿನನ್ನು ಕೊಡ್ತಾ ಇದ್ದೀವಿ. ಈಗ ನಾವು ಇಡೀ ರಾಜ್ಯಾದ್ಯಂತ ನಾವು ತರಬೇತಿಯನ್ನು ಮಾಡ್ತಿದ್ದೀವಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ನಮ್ಮಲ್ಲಿ ಬರುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಬರುತ್ತೆ. ನಾವು 90 ದಿವಸಗಳ ಅಭಿಯಾನದ ಮಾದರಿಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಲಸಿಕೆಯನ್ನು ಕೊಡೋದಕ್ಕೆ ನಾವು ಮಾಡಿದ್ದೀವಿ. ಟಾರ್ಗೆಟ್ ಪಾಪ್ಯುಲೇಷನ್ ಏನಪ್ಪ ಅಂದರೆ 14 ವರ್ಷದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈ ಲಸಿಕಾ ಅಭಿಯಾನ ಪ್ರಾರಂಭ ಆಗುವ ದಿನದಿಂದ ಯಾವ ಮಗು 14 ವರ್ಷ ತುಂಬಿರುತ್ತೋ ಅಂಥ ಮಕ್ಕಳಿಗೆ ನಾವು 1 ಡೋಸ್, ಸಿಂಗಲ್ ಡೋಸ್ ಕೊಡ್ತಾ ಇದ್ದೀವಿ. ಅದು 2 ಡೋಸು ಕೊಡ್ಬೋದು, 3 ಡೋಸು ಕೊಡ್ಬೋದು. ಇದರಲ್ಲಿ ಬೇರೆ ಬೇರೆ ಲಸಿಕೆ ಇದೆ. ನಮ್ಮಲ್ಲಿ ಗಾರ್ಡಾಸಿಲ್ಲಾ ಅನ್ನೋ ಲಸಿಕೆ ಬರ್ತಾ ಇದೆ. ಆ ಲಸಿಕೆಯನ್ನು 14 ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಾನು ಈ ವೇದಿಕೆಯ ಮೂಲಕ ಎಲ್ಲ ನಮ್ಮ ಜಿಲ್ಲೆಯ ತಾಯಂದಿರಲ್ಲಿ, ಪೋಷಕರಲ್ಲಿ ನಾನೊಂದು ಕಳಕಳಿಯ ಮನವಿಯನ್ನು ಮಾಡ್ತಿದ್ದೀನಿ. ದಯವಿಟ್ಟು ಈ ಲಸಿಕೆಯನ್ನು ತಾವು ತಮ್ಮ ಮನೆಯ ಮಗಳಿಗೆ
ನೀವು ಖಂಡಿತ ಕೊಡಿಸಿ, ಸಂಪೂರ್ಣ ಉಚಿತವಾಗಿರುತ್ತೆ. ಈ ಅಭಿಯಾನ ಆದ ನಂತರ ಇದು ನಮ್ಮ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಥವಾ ಆ ರುಟೀನ್ ಇಮ್ಯುನೈಸೇಷನ್ ಏನು ಇದೆ ಪ್ರೋಗ್ರಾಮ್ ಇದೆ ಅದರೊಳಗೆ ನಾವು ಅಳವಡಿಸ್ಕೊಳ್ತೀವಿ. ಇನ್ನೊಂದು ಮಾತು ನಾನು ಇಲ್ಲಿ ಹೇಳಬೇಕು, ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬರು ಈ ಗಿಫ್ಟ್ಗಳಂದರೆ ಭಾಳ ಇಷ್ಟ. ಈ ಗಿಫ್ಟ್ಗಳಲ್ಲಿ ಬೇರೆ ಬೇರೆ ಥರ ಗಿಫ್ಟ್ಗಳು ಕೊಡ್ತಾರೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ನಾನು ಹೆಣ್ಣು ಮಕ್ಕಳನ್ನು ಅತಿ ಹೆಚ್ಚು ಇಷ್ಟಪಡೋನು, ಪ್ರೀತಿಸುವಂಥ ನನಗೊಬ್ಬಳು ಮಗಳಿದ್ದಾಳೆ. ಯಾವುದೇ ತಂದೆ ಅಥವಾ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಒಂದು ಹೆಣ್ಣು ಮಗುವಿಗೆ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಏನಾದ್ರು ಕೊಡೋದಿದ್ದರೆ ಅದು HPV ಲಸಿಕೆಯನ್ನು ಕೊಡಿಸೋದ್ರ ಮೂಲಕ. ಯಾಕೆಂದರೆ ಅದು ಸಂಪೂರ್ಣವಾಗಿ ಕ್ಯಾನ್ಸರ್ ರೋಗದಿಂದ, ಕೊರಳ ಕಂಠದ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಆಕೆಯನ್ನು ಮುಕ್ತ ಮಾಡುತ್ತೆ, ಜೀವದಾನ ಮಾಡುತ್ತೆ ಹಾಗೂ ವರದಾನ ಆಗುತ್ತೆ. ಹಾಗಾಗಿ ಈ ಕೊಡುಗೆಯನ್ನು ಯಾರು ಕೊಡಿಸೋದಕ್ಕೆ ಮಿಸ್ ಮಾಡಬೇಡಿ ಅಂತ ಹೇಳಿ ನಾನು ಎಲ್ಲ ಪೋಷಕರಲ್ಲಿ ಕಳಕಳಿಯಾಗಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಇದನ್ನು ಎಲ್ಲಿ ಕೊಡಲಾಗುತ್ತೆ ಡಾಕ್ಟ್ರೆ? ಈ ಸದ್ಯಕ್ಕೆ ನಾವು ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಕೆಲವು ನಿಗದಿತ ಕೆಲವು ಆಯ್ದ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೊಡಬೇಕು ಅಂತೇಳಿ ಈಗ ನಾವು ಕ್ರಿಯಾ ಯೋಜನೆ ಸಿದ್ಧಪಡಿಸ್ಕೊಳ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಬದಲಾದರೂ ಆಗ್ಬೋದು. ಈ ಹಿಂದೆ ನಾವು MR ಕ್ಯಾಂಪೇನ್ ಮಾಡಿದ್ವು ಹಾಗೂ ಕೋವಿಡ್ ಲಸಿಕಾ ಕ್ಯಾಂಪೇನ್ಗಳು ಕೂಡ ಮಾಡಿದ್ದೀವಿ. ಆ ಅನುಭವದ ಆಧಾರದ ಮೇಲೆ ಇನ್ನೊಂದಷ್ಟು ಮಾರ್ಗಸೂಚಿಗಳು ಬರೋದಿದೆ. ಬಂದ ನಂತರ ಅದನ್ನು ಈಗ ಸದ್ಯಕ್ಕೆ ಆಸ್ಪತ್ರೆಗಳಲ್ಲಂತಿದೆ, ಶಾಲೆಗಳಲ್ಲೂ ಕೊಡೋ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಅದು ಸರ್ಕಾರ ಏನು ಸೂಚನೆ ಕೊಡುತ್ತೆ ಆ ಪ್ರಕಾರವಾಗಿ ನಾವು ಮಾಡ್ತೇವೆ. ಇನ್ನು ಈಗ ಜನರಲ್ ಆಗಿ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ, ಇನ್ನು ವಯಸ್ಸಿನ ಆಧಾರದ ಮೇಲೆ ರಿಸ್ಕ್ ಫ್ಯಾಕ್ಟರ್ ಅಂತ ಏನಾದರೂ ಇರ್ತದೆ? ಹೇಗೆ ರಿಸ್ಕ್ ಫ್ಯಾಕ್ಟರ್ ಭಾಳ ಇದೆ. ಆಗಲೇ ಹೇಳಿದೆ ನಾನು, ನಮ್ಮ ಹ್ಯಾಬಿಟ್ಸು, ಆಲ್ಕೋಹಾಲು. ಈಗ ಆಲ್ಕೋಹಾಲ್ ಒಂದು ಬಿಟ್ಟೆ ನಾನು, ಆಲ್ಕೋಹಾಲು ಕುಡಿಯೋದ್ರಿಂದ ಕೂಡ ಜಠರದ ಕ್ಯಾನ್ಸರ್ ಆಗ್ಬೋದು, ಮೂತ್ರಕೋಶದ ಕ್ಯಾನ್ಸರ್ ಆಗ್ಬೋದು, ಕರುಳಿನ ಕ್ಯಾನ್ಸರು ಅಥವಾ ಅನ್ನನಾಳದ ಕ್ಯಾನ್ಸರ್, ಈ ರೀತಿ. ಆಮೇಲೆ ಲಿವರ್ ಭಾಳ ಪ್ರಮುಖ, ಯಕೃತ್ತಿನ ಕ್ಯಾನ್ಸರ್ ಕೂಡ ಆಗುತ್ತೆ ಲಿವರ್ ಕನ್ಸಂಪ್ಷನ್, ಅತಿಯಾದ ಕನ್ಸಂಪ್ಷನಿಂದ ಆಗುತ್ತೆ. ಇನ್ನು ತಂಬಾಕಿನ ಇದು ಆಗುತ್ತೆ. ಆಮೇಲೆ ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಹೇಳ್ತೀವಿ, ಅಂದರೆ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಈಗ ಕೋಲ್ ಮೈನ್ಸ್ ಮಾಡೋವಂಥವ್ರು ಇರ್ಬೋದು, ಹೊಗೆಯಲ್ಲಿ ಜಾಸ್ತಿ ಇರುವಂಥಿರ್ಬೋದು, ಅಥವಾ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋವಂಥವ್ರು ಇರ್ಬೋದು, ಅವರಿಗೆ ಚರ್ಮದ ಕ್ಯಾನ್ಸರ್ ಕೂಡ ಆಗ್ಬೋದು. ಈಗ ಟಾರಲ್ಲಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಚರ್ಮದ ಕ್ಯಾನ್ಸರ್ ಕೂಡ ಆಗ್ಬೋದು. ಇವೆಲ್ಲ ಹೈ ರಿಸ್ಕ್. ಆಮೇಲೆ ವಾಯು ಮಾಲಿನ್ಯ ಎಲ್ಲ ನಮಗೆ ಗೊತ್ತಿದೆ. ವಾಯು ಮಾಲಿನ್ಯದಿಂದ ಕಾರ್ಬನ್ ಡೈಆಕ್ಸೈಡ್, ಇನ್ನಿತರೆ ಕ್ಯಾನ್ಸರ್ಕಾರಕ ಗ್ಯಾಸ್ಗಳು ಇದ್ದೇ ಇರ್ತವೆ. ಈ ಎಲ್ಲ ವಸ್ತುಗಳು ನಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಖಂಡಿತ ಬೀರ್ತವೆ. ಈಗ ಸಾಮಾನ್ಯವಾಗಿ ನಾವು ಗಮನಿಸಿದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಲಕ್ಷಣಗಳು ಗೋಚರಿಸಿದ ತಕ್ಷಣ ಒಂದು ಸ್ವಲ್ಪ ಸಮಯದಲ್ಲಿ ಅವರ ಸ್ಥಿತಿ ಬಹಳ ಬಿಗಡಾಯಿಸಿಬಿಡ್ತದೆ, ಅವರೇನು ಕಡೆಯ ಸ್ಟೇಜಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಈ ಕ್ಯಾನ್ಸರನ್ನು ಮೊದಲ ಹಂತದಲ್ಲೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ವಾ ಡಾಕ್ಟ್ರೆ? ಖಂಡಿತ ಇದೆ. ಈಗ ನಮ್ಮ ದೇಹದ ಪೊಲೀಸ್ ನಾವೇ, ಹೌದಲ್ವಾ? ಈಗ ನಮ್ಮದಲ್ಲಿ ಏನೇನು ಆಗುತ್ತೆ, ವ್ಯತ್ಯಾಸಗಳಾಗುತ್ತೆ, ಖಂಡಿತ ನಮಗೆ ಗೊತ್ತಾಗುತ್ತೆ. ಅಥವಾ ನಮಗೆ ಗೊತ್ತಾಗದಿದ್ದರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಇರ್ತಾರೆ ಅಥವಾ ಗಂಡ ಇರ್ತಾರೆ, ಮಕ್ಕಳಿರ್ತಾರೆ, ನಮ್ಮ ನಡೆ ನುಡಿ ಅಥವಾ ನಮ್ಮ ಆರೋಗ್ಯ ಸ್ಥಿತಿಗತಿಗಳು, ನಮ್ಮ ದೈನಂದಿನ ಚಟುವಟಿಕೆಗಳು, ಉದಾಹರಣೆಗೆ ಕ್ಯಾನ್ಸರ್ ಆದರೆ ತೂಕ ಅನಾಗಸಿ ಇಳಿಯಬಹುದು, ಹಸಿವಾಗದೇ ಇರ್ಬೋದು, ಚಟುವಟಿಕೆಗಳಲ್ಲಿ ಕೊರತೆ ಇರ್ಬೋದು, ಆಲಸ್ಯ ಇರ್ಬೋದು, ಸದಾ ನಿದ್ದೆ ಮಾಡ್ತಿರ್ಬೋದು, ಊಟ ಸೇರದೇನೆ ಇರ್ಬೋದು, ಅಥವಾ ವಿಪರೀತ ಪದೇ ವಾಂತಿ ಆಗೋದು, ಬೇದಿ ಆಗೋವಂಥದ್ದು, ಕೆಮ್ಮು ಬರೋದು, ತುಂಬ ಕೆಮ್ಮು ಬರುವಂಥದ್ದು. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಈ ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ ಏನಾರು ಆದರೆ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತ, ಅಂದರೆ ಸಂಭೋಗದ ನಂತರ ಬ್ಲೀಡಿಂಗ್ ಆಗುವಂಥದ್ದು, ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ವೈಟ್ ಡಿಸ್ಚಾರ್ಜ್ ಆಗಿ ಅದರ ಬಣ್ಣ, ವಾಸನೆ ಇವೆಲ್ಲ ಬದಲಾಗುವಂಥದ್ದಾಗಿರ್ಬೋದು, ಕಿಬ್ಬೊಟ್ಟೆ ನೋವು ಇರುವಂಥದ್ದು. ಸೊ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತೀವಿ, ಅಂದರೆ ಋತುಬಂಧ ಆದ ನಂತರ ಕೂಡ ಹೆಣ್ಮಕ್ಳಲ್ಲಿ 60 ವರ್ಷ ನಂತರದ ಹೆಣ್ಮಕ್ಳಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಇವೆಲ್ಲ ವಾರ್ನಿಂಗ್ ಸೈನ್ಸ್. ಇದು ಒಂದು. ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್. ಇದು ಭಾಳ ಪ್ರಮುಖ. ಹೆಣ್ಮಕ್ಳು ಏನಪ್ಪ ಅಂದರೆ ಯಾಕೆ ಲೇಟ್ ಸ್ಟೇಜಲ್ಲಿ ಬರ್ತಾರೆ ಅಂತಂದರೆ, ಅವರಿಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ, ಮುಜುಗರ, ಏನಾಗಲ್ಲ ಬಿಡು. ಎದೆಯಲ್ಲಿ ಸ್ತನದಲ್ಲಿ ಗಂಟುಗಳಾದರೆ ಭಾಳ ಸರಳವಾಗಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನನ್ನು ತಿಳ್ಕೊಳ್ಬೇಕು. ಈಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋಗಳಿದ್ದಾವೆ, ಅದನ್ನು ತಾವು ನೋಡ್ಕೋ. ಅದಕ್ಕಿಂತನೂ ಈಗ ನಮ್ಮಲ್ಲಿ ಭಾಳಷ್ಟು ವೈದ್ಯರಿದ್ದಾರೆ, ಮಹಿಳಾ ವೈದ್ಯರಿದ್ದಾರೆ. ಅವರಲ್ಲಿ ಹೋಗಿ, ನಮ್ಮಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳಿದ್ದಾರೆ, ಮಹಿಳಾ ವೈದ್ಯರು ಇದ್ದಾರೆ, ಅವರಲ್ಲಿ ಹೋಗಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನೋಡ್ಕೊಳ್ಳೋದು. ಬ್ರೆಸ್ಟಲ್ಲಿ ಏನಾದರೂ ಇಮ್ಮೂವೇಬಲ್ ಸ್ವೆಲ್ಲಿಂಗ್, ಅಂದರೆ ಯಾವುದೇ ಗಂಟು, ಹೆಣ್ಮಗಳ ಸ್ತನದಲ್ಲಿ ಗಂಟು ಅದು ಫಿಕ್ಸ್ ಆಗಿದ್ದರೆ, ಅದರ ಮೇಲೆ ಸುಕ್ಕುಗಟ್ಟಿದ್ರೆ ಪೇನ್ಲೆಸ್ ಗಂಟು, ಜೊತೆಗೆ ಎದೆ ತೊಟ್ಟು, ಅದು ಮೊಲೆ ತೊಟ್ಟಲ್ಲಿ
ನೀರು ಬರುತ್ತಾರಾದರೆ, ರಕ್ತ ಬರೋದಾಗಿದ್ದರೆ, ಆಮೇಲೆ ಅದು ಅಲ್ಲಿ ಸುಕ್ಕುಗಟ್ಟಿದ್ರೆ, ಕಪ್ಪು ಏರಿಯೋಲ ಅಂತ ಹೇಳಿದ್ರೆ ಸುಕ್ಕುಗಟ್ಟಿದ್ರೆ, ಆಮೇಲೆ ಯಾವ ಸ್ತನದಲ್ಲಿ ಗಂಟಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಕಂಕಳಲ್ಲಿ ಅಲ್ಲೂ ಕೂಡ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಅದು ಗಂಟಿದ್ರೆ ಕೂಡಲೇ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು. ಭಾಳ ಸರಳ. ಅವರು ಪ್ರತಿನಿತ್ಯ ಸ್ನಾನ ಮಾಡಿದುವಾಗ ಒಂದು ಗಳಿಗೆ ಅವರ ಬ್ರೆಸ್ಟನ್ನು ತಮ್ಮ ಹಸ್ತದ ಮೂಲಕ ಹಾಗೆ ಸೌರಿ ಪಾಲ್ಪೇಟ್ ಮಾಡಿಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಗಂಟು ಇದೆಯಾ ಇಲ್ವಾ ಅಂತ. ಮೂವೇಬಲ್ ಗಂಟಿದ್ರೂ ಕೂಡ ಪರೀಕ್ಷೆಗೊಳಪಡಿಸಿ. ಈಗ ಕೆಲವು ಬಿನೈನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಅಲ್ಲದೇ ಇರೋ ಗಂಟು ಕೂಡ ಹೆಣ್ಮಕ್ಳ ಎದೆಯಲ್ಲಿ ಇರುತ್ತೆ, ಬಟ್ ಖಾತ್ರಿ ಪಡಿಸ್ಕೊಳ್ಬೇಕು. ಇದ್ರ ಜೊತೆಗೆ 35 ದಾಟಿದ ನಂತರ ಅದು ಗಂಡಸಾಗಲಿ ಹೆಂಗಸಾಗಲಿ ಒಂದು ಬಾರಿ ಆರೋಗ್ಯ ತಪಾಸಣೆಗೆ ಒಳಪಡೋದು ಒಳ್ಳೆಯದು. ಆಮೇಲೆ ಬಾಯಿಯ ಕ್ಯಾನ್ಸರಲ್ಲಿ ನಾನು ಹೇಳೋದಾದರೆ, ಬಾಯಿಯಲ್ಲಿ ಆರದೇ ಇರೋ ಹುಣ್ಣಿರುತ್ತೆ, ಎಷ್ಟೋ ವರ್ಷಗಳಾದರೂ ತಿಂಗಳುಗಳಾದರೂ ವಾಸಿಯಾಗೋದಿಲ್ಲ, ಕೆಲವು ಟೈಮ್ ನೋವಿರೋದಿಲ್ಲ, ಬ್ಲೀಡಿಂಗ್ ಆಗ್ತದೆ, ಹಲ್ಲು ಗಮ್ಸ್ ಬ್ಲೀಡಿಂಗ್ ಆಗ್ತಿರುತ್ತೆ. ಈ ಶ್ವಾಸಕೋಶ ಕ್ಯಾನ್ಸರ್, ಅನ್ನಲ್ಲ ಗಂಟ್ಲು ಕ್ಯಾನ್ಸರ್, ಇವೆಲ್ಲ ಏನಾಗ್ತದೆ ವಾಯ್ಸ್ ಹೋಗಿಬಿಡುತ್ತೆ. ಸೊ ಇವೆಲ್ಲ ನಮಗೆ ವಾರ್ನಿಂಗ್ ಸೈನ್ಸ್. ಈಗ ಯಾವ ವಯಸ್ಸಿನ ನಂತರ ಈ ರೀತಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಮತ್ತು ಅವರಿಗೆ ಏನಾದರೂ ಸ್ಕ್ರೀನಿಂಗ್ ಮಾಡುವಂಥ ಅವಕಾಶಗಳಿರ್ತದೆ ಹೇಗೆ? ವಯಸ್ಸಿನ ನಿರ್ಬಂಧ ಏನಿಲ್ಲ. ಈಗ ಕೆಲವು ಸಂದರ್ಭಗಳಲ್ಲಿ ಮಕ್ಳಿಗೂ ಆಗುತ್ತೆ. ಈಗ ಅರಿನ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಆಗ್ಬೋದು, ಕಣ್ಣಲ್ಲಿ ಆಗ್ಬೋದು ಅಥವಾ ಕಿಡ್ನಿಲಿ ಆಗ್ಬೋದು. ಸಾಮಾನ್ಯವಾಗಿ 30 ನಂತರ ಆಗೋದು ಸಾಧ್ಯತೆ ಜಾಸ್ತಿ. ಬಟ್ ಅದೇ ನಾನು ಹೇಳಿದ್ನಲ್ಲ, ವಾರ್ನಿಂಗ್ ಸೈನ್ಸನ್ನು ನಾವು ನೋಡ್ಬೇಕು. ನಮ್ಮ ದೈನಂದಿನ ಚಟುವಟಿಕೆಗೆ ನಮ್ಮ ದೇಹದ ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ವರ್ಷ ನಮಗೆ ಸುಳ್ಯದಲ್ಲಿ ಡಾಕ್ಟರ್ ಶಾಲಿನಿ ಅಂತ ಇತ್ತೀಚೆಗೆ ಒಂದು 6 ತಿಂಗಳು ಆಗಿದೆ ಬಂದವರು, ಗೈನಕಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಅವರ ಹೊರರೋಗಿ ವಿಭಾಗಕ್ಕೆ ಒಂದು ಹೆಣ್ಮಗಳು ಬರ್ತಾರೆ. ಅವರಿಗೆ ಒಂದು 28-30 ವರ್ಷ ಆಗಿರ್ಬೋದು. 2ನೇ ಗರ್ಭಿಣಿ ಇರ್ತಾರೆ ಅವರು. ಒಂದು 6.5-7 ತಿಂಗಳಾಗಿರುತ್ತೆ. ಪರೀಕ್ಷೆ ಮಾಡುವಾಗ ಆಕೆಯ 6.5-7 ತಿಂಗಳಾಗಿದೆ, ಮಗು ಸಹಜವಾಗಿದೆ ಅಂತ ಗೊತ್ತಾಗುತ್ತೆ. ನಂತರ ಹಾಗೆ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಆಕೆಯ ಎಡ ಕಿಡ್ನಿಯಲ್ಲಿ ತುಂಬ ದೊಡ್ಡ ಗಡ್ಡೆ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವರು ಗಾಬರಿ ಆಗ್ತಾರೆ. ಆಮೇಲೆ ಯಾರಿಗೆ ಹೇಳ್ಬೋದು ಗೊತ್ತಾಗ್ತದೆ, ನನಗೆ ಕರೆ ಮಾಡ್ತಾರೆ. ನನಗೆ ಕರೆ ಮಾಡಿದಾಗ ನಾನು ಆಯಿತು ನನಗೆ ಕಳಿಸಿ ನಾನು ವಿಚಾರಿಸ್ತೀನಿ ಅಂತೇಳಿ, ನನಗೆ ಏನಪ್ಪಯ್ಯ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಹೇಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ ಈ ಸರ್ ಇದೆ ಅಂತ. ಅವ್ರು ಕಳಿಸಿ ಅಂತ ಹೇಳಿದ್ರು. ರೋಗಿ ಬಂತು, ಅಲ್ಲಿ ಕಳಿಸಿದ್ವು, ಅಲ್ಲಿ ನೋಡಿದರು. ಇಲ್ಲ ಸರ್ ಇದು ಸಮಸ್ಯೆ ಇದೆ, ಗಡ್ಡೆ ದೊಡ್ಡದಿದೆ, ಆದರೆ ಒಂದು ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂತಂದರೆ ನೀವು ಈ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡಬೇಕು, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತಂದರು. ಸರಿ, ನಾನು ವಾಪಸ್ ಕರೆಸಿ ನಮ್ಮ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ದುರ್ಗಾಪ್ರಸಾದ್ ಇದ್ದಾರೆ, ಅವರನ್ನು ಸಂಪರ್ಕ ಮಾಡಿದ್ದಾರೆ. ಇದೇ ಸರ್ ನನಗೆ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಿ ಕ್ಯಾನ್ಸರ್ ತೆಗೆಯೋಣ ಅಂತ. ಅವರು ಒಪ್ಕೊಂಡು ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರು, ಆಗಲಿಲ್ಲ. ಕೊನೆಗೆ ಸಿಜೇರಿಯನ್ ಮಾಡಿದರು. ಒಂದು ತಿಂಗಳು ಸಾಕೆ ಸರಿ ಇದರಿಂದ ಎಲ್ಲ ಸರಿ ಹೋಯಿತು. 1 ತಿಂಗಳ ನಂತರ ಮತ್ತೆ ಎನಪೊಯ್ಗೆ ಕಳಿಸಿದೆ ನಾನು. ಎನಪೊಯ್ಯದಲ್ಲಿ ಟ್ರೀಟ್ಮೆಂಟು ಮಾಡಿತ್ತು. ಟ್ರೀಟ್ಮೆಂಟ್ ಮತ್ತು ಸರ್ಜರಿ ಮಾಡಿದ್ರು, ಗಡ್ಡೆ ತೆಗೆದ್ರು. ಗಡ್ಡೆ ತೆಗೆದ ನಂತರ ಹೆಚ್ಚು ಕಮ್ಮಿ 10 x 8 ಸೆಂಟಿಮೀಟರ್ ಗಾತ್ರದ ದೊಡ್ಡ ಗಡ್ಡೆ ತೆಗೆದಾಯಿತು. ಟ್ರೀಟ್ಮೆಂಟ್ ಆಯಿತು. ಈಗ ಹೆಚ್ಚು ಕಮ್ಮಿ ಒಂದು 2.5-3 ತಿಂಗಳು ಆಗ್ತಾ ಬಂತು. ಸಂಪೂರ್ಣವಾಗಿ ಗುಣಮುಖರಾಗಿದೆ. ಇಲ್ಲಿ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕು. ತುಂಬ ಕಡುಬಡವರು ಅವರು, ಶಿವಮೊಗ್ಗ ಕಡೆಯವರು. ಕಡುಬಡವರು ಅಂತಂದರೆ ಎಲ್ಲಿ ಅಂದರೆ ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು. ನಮ್ಮ ಬಳಿ ಬರೋದಕ್ಕಿಂತ ಮೊದಲೇ ಒಂದಷ್ಟು ಕಡೆ ಬೇರೆ ಕಡೆ ಎಲ್ಲ ಕಡೆ ಇಲ್ಲಿ ಮಂಗಳೂರಿಗೆಲ್ಲ ಬಂದು ಲಕ್ಷಾಂತರ ಖರ್ಚಾಗುತ್ತೆ ಅಂತೇಳಿ ಬೇಸತ್ತು ವಾಪಸ್ ಹೋಗಿದ್ದವರು. ವಾಪಸ್ ಹೋದ್ಮೇಲೆ ನಮ್ಮ ಡಾಕ್ಟ್ರು ಹೇಳಿದಾಗ ಅವರಿಗೆ ಸರಿಯಾಗಿ ಬೈದು, ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಕ್ಷೇತ್ರ ಸಿಬ್ಬಂದಿ ಹೋದರು, ಬೈದು ನಿಮ್ಮ ಸಹವಾಸವೇ ಬೇಡ ಅನ್ನೋಷ್ಟು ಮಟ್ಟಿಗೆ ಅವರು ಬೇಸತ್ತು ಹೋಗಿದ್ರು. ಕೊನೆಗೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ನಮ್ಮ ತಂಡ ಹೋಗಿ ಕೂತ್ಕೊಂಡು ಕನ್ವಿನ್ಸ್ ಮಾಡಿ, ಅಲ್ಲೊಂದು ಮಗು ಇತ್ತು. ಈಗ ಒಂದು ಮಗು, ಹೆಣ್ಮಗು ಇದೆ ಅವರಿಗೆ, 3 ವರ್ಷದ ಮಗು. ಗಂಡ ಹುಡುಗಿ ಎಲ್ಲ ಪೂರ್ತಿ ಪರಿತಿರೋದು. ನಾನು ಒಂದೇ ಮಾತು ಹೇಳಿದ್ದು, ನೋಡಪ್ಪ ನೀವೇನೋ ಆಯಿತು, ನೀವು ಸತ್ರ ಸಾಯ್ತೀನಿ ಅಂತ ಹೇಳ್ತಿದ್ದೀರಾ, ಈ ಮಗುನ ಏನು ಮಾಡ್ತೀರಾ ಅಂತ ಹೇಳಿದೆ ನಾನು. ಅಳಕ್ಕೆ ಶುರು ಮಾಡಿಬಿಟ್ಲು ಅವಳು. ಆಮೇಲೆ ಆಯ್ತು ಸರ್ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಬಂದರು. ಜೀವಂತ ಉದಾಹರಣೆ. ಈ ರೀತಿ ಬಂದರೆ ಅರ್ಲಿ ಡಿಟೆಕ್ಷನ್ ಬೆಸ್ಟ್. ಈಗ ತಾವು ಆಗಲೇ ಹೇಳಿದ ಹಾಗೆ ಅವ್ರು ಬಡವರಿದ್ದರು, ಆದರೂ ಅವರು ಈ ಥರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಈಗ ಯಾರಿಗೆ ಕ್ಯಾನ್ಸರ್ ಬಂದಾಗ ಅವರ ತಲೆಯಲ್ಲಿ ಮೊದಲಿಗೆ ಬರುವಂಥದ್ದು ವೆಚ್ಚ ಅನ್ನುವಂಥ, ಬಹಳ ಕಾಸ್ಟ್ಲಿ ಇದರ ಟ್ರೀಟ್ಮೆಂಟ್ ಅನ್ನುವಂಥದ್ದು. ಇದಕ್ಕೆ ಏನಾದರೂ ಇನ್ಶೂರೆನ್ಸ್ಗಳು ನಮ್ಮ ಭಾರತ ಸರ್ಕಾರದ ಅಥವಾ ಕರ್ನಾಟಕ ಸರ್ಕಾರದ ವತಿಯಿಂದ ಏನಾದರೂ ಸಿಗ್ತದೆ ಹೇಗೆ? ಈ ಥರ ಖರ್ಚು ವೆಚ್ಚಕ್ಕೆ ಬರೋದಾದರೆ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಮುಖ್ಯಮಂತ್ರಿಗಳ ಆರೋಗ್ಯ ಯೋಜನೆ ಇದೆ. ಇದು ABARK CMCARK ಸ್ಕೀಮ್ ಅಂತ. ಇದರಲ್ಲಿ ಎಲ್ಲ ಕ್ಯಾನ್ಸರ್ ಚಿಕಿತ್ಸೆಗೆ ಅದನ್ನು ಚಿಕಿತ್ಸೆಗೆ ಸಂಪೂರ್ಣವಾಗಿ ಉಚಿತವಾಗಿ ಬರುತ್ತೆ. ಎಲ್ಲ ಕ್ಯಾನ್ಸರ್ಗಳು ಎಲ್ಲ ಖಾಸಗಿ ಆಸ್ಪತ್ರೆಯನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋವಂಥದ್ದು ಎಲ್ಲ ಉಚಿತವಾಗಿ ಆಗುತ್ತೆ, ಫ್ರೀ.
ಆಮೇಲೆ ಇನ್ನೊಂದು ನಮ್ಮ ರಾಜ್ಯದ 16 ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯನ್ನು ಒಳಗೊಂಡಂತೆ ಡೇ ಕೇರ್ ಕೀಮೋಥೆರಪಿ ಸೆಂಟರ್ನ ಪ್ರಾರಂಭ ಮಾಡಿದ್ದೀವಿ. ಜುಲೈಯಿಂದ ಇದುವರೆಗೆ 90 ಮಂದಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ನಿರಂತರವಾಗಿ ಆಗ್ತಾ ಇದೆ. ಈ ಡೇ ಕೇರ್ ಕೀಮೋಥೆರಪಿ ಸೆಂಟರ್ ಅಂತಂದರೆ ಬೇರೆ ಕಡೆ ನಮ್ಮಲ್ಲಿ ಬೆಂಗಳೂರು ಅಥವಾ ಮೈಸೂರಲ್ಲೋ ಎಲ್ಲೋ ಪತ್ತೆ ಮಾಡಿ ಅಥವಾ ಇಲ್ಲೇ ಪ್ರೈವೇಟಲ್ಲಿ ಪತ್ತೆ ಮಾಡಿ ವಾಪಸ್ಸು ಬಂದ ನಂತರ ಇಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ. ಆ ಥರ ವ್ಯವಸ್ಥೆ ಇದೆ. ಡಾಕ್ಟರ್, ಈಗ ಕಡೆಯದಾಗಿ ಈ ಒಂದು ಕ್ಯಾನ್ಸರನ್ನು ತಡೆಗಟ್ಟುವುದಕ್ಕೆ ಅಥವಾ ಬರದೇ ಇರೋ ಹಾಗೆ ಮಾಡೋದಕ್ಕೆ ನಾವು ಯಾವ ರೀತಿಯಾದಂಥ ಜೀವನ ಶೈಲಿಯನ್ನು ಅನುಸರಿಸಬೇಕಾಗುತ್ತೆ? ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದರಲ್ಲಿ ಋಷಿಯವರ ಒಂದು ಹಾಡಿದ್ದು ನಿಮ್ಗೆ ಗೊತ್ತಿದೆ, ಒಳಿತು ಮಾಡು ಮನುಷ್ಯ ಈ ನೀ ಇರೋದು 3 ವರ್ಷ. ಏನು ಮಾಡಬೇಕು? ಇರುವಷ್ಟು ದಿವಸ ನನ್ನನ್ನು ನಾನು ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಉತ್ತಮ ನಡವಳಿಕೆ, ಉತ್ತಮ ಆಹಾರ ಪದ್ಧತಿ, ನಮ್ಮ ಹ್ಯಾಬಿಟ್ಸ್ ಅಥವಾ ನಮ್ಮ ಚಟಗಳೇನಿದೆ ಅವುಗಳನ್ನು ವರ್ಜಿಸುವಂಥದ್ದು. ಆಹಾರದಲ್ಲಿ ದೇಸಿ ಆಹಾರ ಪದ್ಧತಿ, ಈ ಹಿಂದೆ ಏನು ನಮ್ಮ ತಂದೆ ತಾಯಿ ಮಾಡಿಕೊಡ್ತಿದ್ರು ಆ ದೇಸಿ ಪದ್ಧತಿನ ಅಳವಡಿಸ್ಕೊಳ್ಳುವಂಥದ್ದು. ಅತಿಯಾಗಿ ಎಣ್ಣೆಯಲ್ಲಿ ಕರೆದ ಆಹಾರ ಪದ್ಧತಿ. ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬಿಡ್ತೀನಿ ನಾನು. ಎಣ್ಣೆಯಲ್ಲಿ ಹೊರಗಡೆ ಏನು ಮಾಡ್ತಾರೆ ಅಂತಂದರೆ, ಈ ಎಣ್ಣೆಯಲ್ಲಿ ಕರಿಯೋದಕ್ಕೋಸ್ಕರ 1 ಬಾರಿ ಮಾತ್ರ ಬಳಸಬೇಕು, ಹೆಚ್ಚಾದರೆ 2 ಬಾರಿ. ಆನಂತರ ಮರುಬಳಕೆ ಮಾಡುವಂತಿಲ್ಲ. ಈ ಮರುಬಳಕೆಯ ಕಪ್ಪಾಗಿರುತ್ತೆ, ಅದನ್ನೇ ಬಳಸ್ತಾ ಇರ್ತಾರೆ. ಅದರಿಂದ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಹೊರಗಡೆ ಆಹಾರ ಅನಿವಾರ್ಯ ತಿನ್ನೋದು ಬಿಟ್ಟರೆ ನಾವು ಹಾಗೆ ತಿನ್ನಿ. ಜೊತೆಗೆ ಮನೆಯಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನು ಕಡಿಮೆ ಮಾಡೋದು. ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ನೀರು ಕುಡಿಯೋದನ್ನು ನಿಲ್ಲಿಸಬೇಕು. ಈ ಕಾರಲ್ಲಿ ಇಟ್ಟಿರ್ತೀವಿ, ಬಿಸಿಲು ಬರುತ್ತೆ, ನೀವು ಬೀಳುತ್ತೆ. ನಾನು ಆಗಲೇ ಹೇಳಿದೆ ಪ್ಲಾಸ್ಟಿಕ್ ಬಗ್ಗೆ. ಇದು ಕೂಡ ಒಂದು ನಿಯಮಿತ ವ್ಯಾಯಾಮ, ನಿಯಮಿತ ಯೋಗ ಮಾಡುವಂಥದ್ದು, ದುಶ್ಚಟಗಳನ್ನು ಬಿಡುವಂಥದ್ದು, ಇವೆಲ್ಲವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕ್ಯಾನ್ಸರ್ನಿಂದ ಖಂಡಿತವಾಗ್ಲೂ ಗುಣಮುಖರಾಗಬಹುದು. ಇನ್ನು ಈ ಕ್ಯಾನ್ಸರ್ ಬಂದ ನಂತರ ಅವರು ಆ ಕ್ಯಾನ್ಸರ್ ಜೊತೆ ಬದುಕಬೇಕಾದಾಗ ಅದು ಹೇಗಿರಬೇಕಾಗುತ್ತೆ? ಅಲ್ಲಿ ಅವರ ಆತ್ಮಸ್ಥೈರ್ಯವನ್ನು ತುಂಬಿಸುವಂತಹ ಕೆಲಸ ಹೇಗೆ ಆಗಬೇಕಾಗತ್ತೆ? ರಾಂಡಿ ಪಾಶ್ ಅಂತ ಹೇಳ್ಬಿಟ್ಟು ಒಬ್ಬರು ಇಂಗ್ಲೀಷ್ ಸಾಹಿತ್ಯ, ಅವ್ರದ್ದೊಂದು ದ ಲಾಸ್ಟ್ ಲೆಕ್ಚರ್ ಅಂತ ಒಂದು ಪುಸ್ತಕ ಇದೆ. ಸಾಧ್ಯ ಆದರೆ ತಾವು ಓದೇ ವೀಕ್ಷಕರಿಗೂ ಕೇಳುಗರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಆತ ಕ್ಯಾನ್ಸರ್ ಕೊನೆ ಹಂತದಲ್ಲಿ ಇದ್ದಾಗ ಅವನ ಮನಸ್ಥಿತಿ ಹೇಗಿರುತ್ತೆ ತುಂಬ ಅದ್ಭುತವಾಗಿ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ನಂದು ಇಷ್ಟೇ, ಇಲ್ಲಿ ಕ್ಯಾನ್ಸರ್ ಇದು ಬಂದಿದೆ ಅಂತ ಗೊತ್ತಾದ ಕೂಡಲೇ ಮೊದಲು ನಾವು ಮನೆಯವರು ಯಾರು ಇರ್ತೀವಿ, ಮನೆಯವರು ಆ ಧೈರ್ಯಗುಂದದೆ, ಎದೆಗುಂದದೆ, ಬೆನ್ನೆಲುಬಾಗಿ ನಿಂತ್ಕೊಂಡು ನೈತಿಕವಾಗಿ ಮಾನಸಿಕವಾಗಿ ಅವರಿಗೆ ಧೈರ್ಯ ಹೇಳಬೇಕು. ಧೈರ್ಯ ಹೇಳಿ ಅವರಿಗೆ ಆತ್ಮಬಲವನ್ನು ತುಂಬಿ, ಆತ್ಮಬಲ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ 6 ದಿನ ಗುಣ ಆಗೋದು 3 ದಿನಗಳಲ್ಲೇ ಗುಣ ಆಗೋದು. ಸೊ ಇದರಲ್ಲಿ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡುವಂಥದ್ದು, ನಿಯಮಿತ ಆಹಾರವನ್ನು ನಾನಾಗಲೇ ತೆಗೆದುಕೊಳ್ಳುವಂಥದ್ದು, ಅವರಿಗೆ ನಿಯಮಿತವಾಗಿ ಔಷಧೋಪಚಾರವನ್ನು ಮಾಡುವಂಥದ್ದು, ನಿಯಮಿತ ತಪಾಸಣೆಯನ್ನು ಮಾಡುವಂಥದ್ದು, ಇವನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಸಹಜ ಜೀವನಕ್ಕೆ ಖಂಡಿತ ಮರಳ್ತಾರೆ ಅವರು. ಧನ್ಯವಾದಗಳು ಸರ್. ಈ ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ತಮಗೂ ಅವಕಾಶ ಮಾಡಿದ್ದಕ್ಕಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕೇಳುಗ ಮಿತ್ರರಿಗೆ ಮತ್ತೆ ನಾನು ಮನವಿ ಮಾಡ್ತೀನಿ, ತಮ್ಮ ದೇಹದಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಆದರೂ ಕೂಡ ತಾವು ಕೂಡಲೇ ಉದಾಸೀನವನ್ನು ಮಾಡದೆ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಅಲ್ಲಿ ತಪಾಸಣೆಗೊಳಪಡಿ. ನಿಮ್ಮ ಜೀವನ ನಿಮ್ಮ ಕೈಲೇ. ಧನ್ಯವಾದಗಳು. ಧನ್ಯವಾದಗಳು ಸರ್.